ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ವಿಪಕ್ಷ ನಾಯಕರ ಜೊತೆಯಲ್ಲಿ ಸಿಎಂ ಬಿಎಸ್ವೈ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆಯೇ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ವಿಪಕ್ಷ ನಾಯಕರ ಜೊತೆಯಲ್ಲಿ ಸಿಎಂ ಬಿಎಸ್ವೈ ಸಭೆ ನಡೆಸ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಇದ್ದಾರೆ, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಭಾಗವಹಿಸಿದ್ದಾರೆ. ಮಾತುಕತೆ ಮಾಡೋದಕ್ಕೆ ಅಂತ ಬಂದಿರೋದು ಆಹಾರ ಕಿಟ್ ವಿತರಣೆ ತಾರತಮ್ಯದ ಪ್ರಸ್ತಾಪ ಈ ಸಂದರ್ಭದಲ್ಲಿ ಆಗಿದೆ. ಯಾಕಂದ್ರೆ ಈಗ ಇವರು ಆರೋಪ ಏನ್ ಮಾಡ್ತಿರೋದು ಅಂತಂದ್ರೆ ಕಾಂಗ್ರೆಸ್ ಅವರು ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಅಷ್ಟೇ ಈಗ ಈ ಕಿಟ್ ವಿತರಣೆ ಆಗ್ತಾ ಇದೆ. ಸಿಎಂಗೆ ಕಾಂಗ್ರೆಸ್ನ ನಾಯಕರು ಈ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಟಾಸ್ಕ್ ಫೋರ್ಸ್ ವರದಿ ಸಿಎಂಗೆ ಹಸ್ತಾಂತರ ಮಾಡಿದ್ದಾರೆ. ಕೊರೋನಾ ನಿಯಂತ್ರಣದ ಬಗ್ಗೆ ಕೆಲ ಸಲಹೆಗಳನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ದಾರೆ. ಏಪ್ರಿಲ್ 20ರ ಬಳಿಕ ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ರಾಜ್ಯದಲ್ಲಿ ಆ ಬಗ್ಗೆ ಕೂಡ ಒಂದಿಷ್ಟು ಸಲಹೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಂತ ಗೊತ್ತಾಗಿದೆ. ಇಲ್ಲಿ ಆರೋಪದ ಜೊತೆಗೆ ಈ ಕೊರೋನಾ ವಿಚಾರವಾಗಿ ಸಲಹೆಯನ್ನ ಕೊಟ್ಟಿದ್ದಾರೆ. ಕೊರೋನಾವನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಜನರಿಗೆ ಆರ್ಥಿಕ ಸಹಾಯ ನೀಡುವುದಕ್ಕೆ ಕೇಂದ್ರಕ್ಕೆ ಒತ್ತಾಯವನ್ನ ಮಾಡಬೇಕು. ಪ್ರತಿ 10 ಲಕ್ಷ ಜನರಲ್ಲಿ 10,000 ಜನರಿಗೆ ಟೆಸ್ಟ್ ಆಗಬೇಕಾಗಿದೆ. ಇವೆಲ್ಲವೂ ಕೂಡ ಕೆಪಿಸಿಸಿ ಟಾಸ್ಕ್ ಫೋರ್ಸ್ ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಅದನ್ನ ಯಡಿಯೂರಪ್ಪ ಅವ್ರ ಕೈಗೆ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಿದ್ವಲ್ಲ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಒಂದು ಡಿಮ್ಯಾಂಡ್. ಜೊತೆಗೆ ಇವರೆಲ್ಲ ರಿಸರ್ಚ್ ಮಾಡಿದ್ದಾರೆ, ಒಂದು ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿರೋದು. ಪ್ರತಿ ಜಿಲ್ಲೆಗೊಂದು ಟೆಸ್ಟಿಂಗ್ ಲ್ಯಾಬ್ ಬೇಕು, ಮತ್ತೆ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಅನ್ನು ಕೊಡಬೇಕು. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಸರ್ಕಾರ ಅಂತ ಸಿಎಂ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ. ಮತ್ತೆ ಒಂದು ಧರ್ಮ ಜಾತಿಯನ್ನ ಗುರಿಯಾಗಿಸೋದು ಬೇಡ. ಕೊರೋನಾ ವಿಚಾರವಾಗಿ ನಿಮ್ಮ ಪಕ್ಷದವರ ಪ್ರಚೋದನಾತ್ಮಕ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಆಹಾರ ಕಿಟ್ಗಳ ಮೇಲೆ ನಿಮ್ಮ ಶಾಸಕರ ಲೇಬಲ್ ಕೂಡ ಬೇಡ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಈಗ ಕೆಪಿಸಿಸಿ ಟಾಸ್ಕ್ ಫೋರ್ಸ್ ನಿಂದ ಏನು ವರದಿ ರಿಪೋರ್ಟ್ ಮಾಡಿದ್ರಲ್ಲ, ಅಂದ್ರೆ ರಿಪೋರ್ಟ್ ಏನು ಪ್ರಿಪೇರ್ ಮಾಡಿದ್ರು ಆ ವರದಿಯನ್ನ ಈಗ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಒಂದಿಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ಶ್ರೀನಿವಾಸ್ ಹಲ್ಕಟ್ಟಿ, ಈಗ ವಿಪಕ್ಷ ನಾಯಕರು ಮೀಟ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ, ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ. ಈಗ ಏನೆಲ್ಲ ಈಗ ಸಲಹೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ? ಒಂದು ವರದಿ ಅಂತ ರೆಡಿ ಮಾಡ್ಕೊಂಡು ಹೋಗಿದ್ರಲ್ಲ, ವರದಿಯಲ್ಲಿ ಏನಿದೆ ಹಂಗಾದ್ರೆ? ಶರ್ಮಿತಾ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ನಿಯೋಗ ಭೇಟಿ ಮಾಡಿದೆ. ಭೇಟಿ ಮಾಡಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಲಹೆಗಳನ್ನ, ಪ್ರತಿಪಕ್ಷವಾಗಿ ಕೆಲವೊಂದಿಷ್ಟು ಸಲಹೆಗಳನ್ನ ಸರ್ಕಾರಕ್ಕೆ ನೀಡಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಕರೋನಾ ಟಾಸ್ಕ್ ಫೋರ್ಸ್ ಒಂದು ವರದಿಯನ್ನು ಸಿದ್ಧಪಡಿಸಿತ್ತು. ಆ ವರದಿಯನ್ನು ಕೂಡ ಒಂದು 20 ಅಂಶಗಳಿರ್ತಕ್ಕಂಥ ಒಂದು ವರದಿಯನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕಾಂಗ್ರೆಸ್ ಮುಖಂಡರ ಒಂದು ನಿಯೋಗ ಕೊಟ್ಟಿದೆ ಅಂತಕ್ಕಂಥದ್ದು. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಇತರೆ ಒಂದು ಕಾಂಗ್ರೆಸ್ ಮುಖಂಡರ ನಿಯೋಗ ಭೇಟಿ ಮಾಡಿ ಕೆಲವೊಂದಿಷ್ಟು ಸಲಹೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಅಂದ್ರೆ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಟೆಸ್ಟ್ ಕ್ರಿಯೆ ಏನಾಗಿರ್ಬೇಕು, ಒಂದು ಶೀಘ್ರಗತಿಯಲ್ಲಿ ಆಗಬೇಕು, ಸಮರೋಪಾದಿಯಲ್ಲಿ ಒಂದು ಕರೋನಾ ನಿಯಂತ್ರಣ ಕೆಲಸ ಆಗಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ 10 ಲಕ್ಷ ಜನರಲ್ಲಿ 10,000 ಜನರನ್ನಾದ್ರೂ ಒಂದು ಪರೀಕ್ಷೆ ಮಾಡತಕ್ಕಂತಹ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಲ್ಯಾಬ್ ಆಗಿರ್ಬೋದು, ರ್ಯಾಪಿಡ್ ಕಿಟ್ ಆಗಿರ್ಬೋದು, ಮತ್ತು ವೈದ್ಯಕೀಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಒಂದು ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು. ಜಿಲ್ಲೆಗೊಂದು ತಾಲೂಕೊಂದು ಒಂದು ಪರೀಕ್ಷಾ ಘಟಕವನ್ನು ಕೂಡ ಒಂದು ಓಪನ್ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಸರ್ಕಾರ ಏನು ಈ ಒಂದು ವಿಚಾರದಲ್ಲಿ ನೀಡತಕ್ಕಂಥ ಒಂದು ಆಹಾರ ಕಿಟ್ಗಳೇನಿದೆ, ಆ ಆಹಾರ ಕಿಟ್ಗಳಿರ್ತಕ್ಕಂಥ ಸರ್ಕಾರದ ಲೇಬಲ್ಗಳನ್ನ ಕಿತ್ತು ಹಾಕಿ ಆಡಳಿತ ಪಕ್ಷದ ಶಾಸಕರು ತಮ್ಮ ಭಾವಚಿತ್ರಗಳ ಲೇಬಲ್ಗಳನ್ನ ಅಂಟಿಸಿಬಿಟ್ಟು ತಮ್ಮ ಮತದಾರರಿಗೆ ಕೊಡ್ತಕ್ಕಂಥ ಒಂದು ಕೀಳು ಮಟ್ಟದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕೂಡಲೇ ಬ್ರೇಕ್ ಹಾಕಬೇಕು ಅಂತಕ್ಕಂಥದ್ದು. ಜೊತೆಗೆ ಕರೋನಾ ಕೇವಲ ಒಂದು ಜಾತಿ ಮತ್ತು ಒಂದು ಸಮುದಾಯದಿಂದ ಮಾತ್ರ ಹರಡ್ತಾ ಇದೆ ಅಂತಕ್ಕಂಥ ಒಂದು ಪ್ರಚೋದನಕಾರಿ ಆಗಿರ್ಬೋದು ಮತ್ತು ಸುಳ್ಳು ಸುದ್ದಿಯನ್ನ ಆಡಳಿತ ಪಕ್ಷದ ನಾಯಕರೇ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇಂಥ ಒಂದು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಇಂಥವ್ರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಕರೋನಾ ಏನು ಕಾಯಿಲೆ ಹರಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಿಗಳನ್ನ ಬಂಧಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಮಾಡಿದೆ. ಆದ್ರೆ ಅಂತ ಒಂದು ಪೊಲೀಸ್ ಅಧಿಕಾರಿಗಳನ್ನ ಕಡ್ಡಾಯವಾಗಿ ರಜೆ ಮೂಲಕ ಕಳಿಸೋದ್ರ ಮೂಲಕ ಸರ್ಕಾರ ಒಂದು ತಪ್ಪು ನಿರ್ಧಾರವನ್ನು ಕೈಗೊಂಡಿದೆ. ಕೂಡಲೇ ಆ ನಿರ್ಧಾರವನ್ನು ವಾಪಸ್ ಪಡಿಬೇಕು.
ಮತ್ತು ಆ ಸಿಬ್ಬಂದಿಯನ್ನು ಕೂಡಲೇ ಕರ್ತವ್ಯಕ್ಕೆ ಹಾಜರುಪಡಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನೀಡಿದೆ. ಮತ್ತು ಎಲ್ಲೆಲ್ಲಿ ರೆಡ್ ಝೋನ್ ಇದೆ ಆ ರೆಡ್ ಝೋನ್ಗಳು ಇರತಕ್ಕಂಥ ಭಾಗಗಳನ್ನು ಕೂಡ ಒಂದು ಕಟ್ಟುನಿಟ್ಟಾಗಿ ಸೀಲ್ ಡೌನ್ ಮಾಡಬೇಕು ಮತ್ತು ಎಲ್ಲೆಲ್ಲಿ ಲಾಕ್ ಡೌನ್ ಇದೆ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಸೇರಿದಂತೆ ಸಾಕಷ್ಟು ವಿಚಾರಗಳು ಅಂಶಗಳನ್ನ ಈ ಒಂದು ಕಾಂಗ್ರೆಸ್ ಮುಖಂಡರ ನಿಯೋಗ ಮುಖ್ಯಮಂತ್ರಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಕರೋನಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅನುದಾನಗಳನ್ನು ಕೊಡ್ತಾ ಇದೆ, ಈ ಅನುದಾನಗಳಲ್ಲೂ ಕೂಡ ಒಂದು ತಾರತಮ್ಯ ಮಾಡಲಾಗ್ತಾ ಇದೆ. ಅಂದ್ರೆ ಆಡಳಿತ ಪಕ್ಷದ ಕ್ಷೇತ್ರಗಳಿಗೆ, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ರೀತಿಯ ಅನುದಾನ ಕೊಡೋದಾದ್ರೆ ಪ್ರತಿಪಕ್ಷದ ಶಾಸಕರನ್ನ ಕಡೆಗಣಿಸಲಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಇದನ್ನು ಕೂಡ ಕೂಡಲೇ ಸರಿಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಮುಖಂಡರು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಕೂಡ ಕಾಂಗ್ರೆಸ್ ಮುಖಂಡರು ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರ ಭೇಟಿ ಇನ್ನೂ ಕೂಡ ಮುಂದುವರೆದಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶ್ರೀನಿವಾಸ್ ಹಲ್ಕಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಈಗ ಏನಾಗುತ್ತೆ ಮುಂದೆ ಅನ್ನೋದು ಒಂದು ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಹೋಗಿ ಈಗ ಒಂದು ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ತಾವೇನು ವರದಿಯನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ರು ಅದನ್ನ ಮುಖ್ಯಮಂತ್ರಿಗಳ ಕೈಗೆ ಕೊಟ್ಟಿದ್ದಾರೆ. ನೋಡಿ, ಹಿಂಗಿಂಗ್ ಸಮಸ್ಯೆ ಆಗ್ತಿದೆ, ಹಿಂಗಿಂಗ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಜನರಿಗೂ ಒಳ್ಳೇದು, ಸರ್ಕಾರಕ್ಕೂ ಒಳ್ಳೇದು ಅನ್ನೋ ಮಾತನ್ನ ಹೇಳಿ ಬಂದಿದ್ದಾರೆ. ಇನ್ನು ಕೂಡ ಅದು ಅವರೇನು ಸಲಹೆ ಸೂಚನೆ ಕೊಡಕ್ಕೆ ಹೋಗಿದ್ರು ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ, ಮಾತುಕತೆ ಮುಂದುವರೆದಿದೆ. ನೋಡೋಣ ಈಗ ಯಡಿಯೂರಪ್ಪ ಅವರು ಅಧಿಕೃತವಾಗಿ ಏನಾದ್ರು ಮಾತಾಡ್ತಾರಾ, ವಿಪಕ್ಷ ನಾಯಕರು ಏನ್ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಮಾತಾಡ್ತಾರಾ, ದಿನೇಶ್ ಗುಂಡೂರಾವ್ ಅವರು ಮಾತುಕತೆ ಸಂದರ್ಭದಲ್ಲಿ ಏನಾಯ್ತು ಅಂತ ಅಧಿಕೃತವಾಗಿ ಮಾಧ್ಯಮಗಳಿಗೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರ ಅನ್ನೋದನ್ನ ನೋಡೋಣ. ಬೆಂಗಳೂರಿನ ಹಲವಾರು ಹಾಟ್ಸ್ಪಾಟ್ಗಳಲ್ಲಿ ಈಗ ಏನೇನಾಗ್ತಿದೆ ಅಂತ ನಾವು ಮೊನ್ನೆ ತಾನೇ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಈಗ ಡ್ರೋನ್ ಕಣ್ಗಾವಲನ್ನ ಪೊಲೀಸರು ಹಾಕಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹಾಟ್ಸ್ಪಾಟ್ ಪ್ರದೇಶದಲ್ಲಿ ಜನ ಎಷ್ಟು ಹೇಳಿದ್ರು ಮಾತು ಕೇಳ್ತಾ ಇಲ್ಲ, ಬೇಕಾಬಿಟ್ಟಿ ಓಡಾಡ್ತಾ ಇದ್ದಾರೆ, ಅನಗತ್ಯವಾಗಿ ಹೊರಗಡೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈಗ ಡ್ರೋನ್ ಕಣ್ಗಾವಲನ್ನ ಹಾಕಿರೋದು. ಬೆಂಗಳೂರಿನ ಸಾಕಷ್ಟು ಪ್ರದೇಶಗಳಲ್ಲಿ ಈಗ ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. 7 ವಲಯದಲ್ಲಿ 32 ವಾರ್ಡ್ಗಳನ್ನ ಹಾಟ್ಸ್ಪಾಟ್ ಅಂತ ಬಿಬಿಎಂಪಿ ಅಧಿಕೃತವಾಗಿ ಈಗ ಡಿಕ್ಲೇರ್ ಮಾಡಿದ್ರು ಕೂಡ ಅಂತಹ ಪ್ರದೇಶಗಳಲ್ಲಿ ಬೇಕಾಬಿಟ್ಟಿಯಾಗಿ ಜನ ಇನ್ನೂ ಓಡಾಡ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಅವ್ರ ಕಣ್ತಪ್ಪಿಸಿ ಹೋಗೋ ಪ್ರಯತ್ನಗಳಾಗ್ತಿದೆ. ಸೊ ಈ ತರ ಬೇಕಾಬಿಟ್ಟಿಯಾಗಿ ಯಾರೆಲ್ಲ ಓಡಾಡ್ತಾರೆ, ಹಾಗೆ ಓಡಾಡೋರ ಮೇಲೆ ಡ್ರೋನ್ ಕಣ್ಗಾವಲು ಇನ್ಮುಂದೆ ಇರುತ್ತೆ, ಹುಷಾರಾಗಿರಿ. ಸೊ ಎಸಿಪಿ ಸುಧೀರ್ ಹೆಗಡೆ ನೇತೃತ್ವದಲ್ಲಿ ಈಗ ಡ್ರೋನ್ ಕಣ್ಗಾವಲನ್ನ ಹಾಕಿರೋದು. ಎಲ್ಲೆಲ್ಲ ಹಂಗಾದ್ರೆ ಗುರಪ್ಪನ ಪಾಳ್ಯದಲ್ಲಿದೆ, ಸುದ್ದುಗುಂಟೆ ಪಾಳ್ಯದಲ್ಲಿ ಈಗ ಸೈಲೆಂಟ್ ಆಗಿ ಮನೇಲೇ ಇದ್ರೆ ಒಳ್ಳೇದು. ಹೊರಗಡೆ ಬಂದ್ರೆ ಡ್ರೋನ್ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರುತ್ತೆ, ಐಡೆಂಟಿಫೈ ಮಾಡುತ್ತೆ, ಪೊಲೀಸರು ಆಮೇಲೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತಾರೆ. ಆ ಫುಟೇಜ್ ನಾವು ನೋಡ್ತಾ ಇದೀವಿ. ಸುದ್ದುಗುಂಟೆ ಪಾಳ್ಯದಲ್ಲಿ ಯಾವ ರೀತಿಯಾಗಿ ಪೊಲೀಸರು ಡ್ರೋನ್ ಕಣ್ಗಾವಲ್ ಹಾಕಿದ್ದಾರೆ ನೋಡ್ತಾ ಇದೀವಿ. ಅಲ್ಲಿ ಪೊಲೀಸರು 2 ವೀಲರ್ ಅಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಹೇಳ್ತಿದ್ದಾರೆ, ಯಾಕೆ ಬರ್ತಾ ಇದಾರೆ ಅಂತ ಕೇಳ್ತಾ ಇದಾರೆ, ಮತ್ತೆ ಗಸ್ತು ತಿರುಗ್ತಾ ಇದ್ದಾರೆ. ಪೊಲೀಸರು ತಮ್ಮ ಕರ್ತವ್ಯ ಪಾಪ ತಾವು ಮಾಡ್ತಿದ್ದಾರೆ ಹಗಲಿರುಳು. ಆದ್ರೆ ಜನ ಬುದ್ಧಿ ಕೇಳ್ಬೇಕಲ್ಲ. ಪೊಲೀಸರು ಕಂಡ ತಕ್ಷಣ ಯೂ ಟರ್ನ್ ಮಾಡ್ಕೊಂಡು ಬೇರೆ ರೋಡಲ್ಲಿ ಹೋಗೋದು, ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಓಡಾಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅಂತವ್ರಿಗೆ ಈಗ ಆಕ್ಷನ್ ತಗೊಳಕ್ ಸಾಧ್ಯವಾಗ್ತಿಲ್ಲ. ಪೊಲೀಸರು ಪಾಪ ಎಷ್ಟು ಅಂತ ತಿರುಗ್ತಾರೆ. ಅದಕ್ಕೋಸ್ಕರ ಈಗ ಡ್ರೋನ್ ಕಣ್ಗಾವಲನ್ನ ಹಾಕಿದ್ದಾರೆ. ತಿಲಕ್ ನಗರದಲ್ಲಿ ಡ್ರೋನ್ ಕಣ್ಗಾವಲು ಹಾಕಿದ್ದಾರೆ. ಇಲ್ಲೂ ಕೂಡ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ನೋಡಿ, ಈಗ ಇಷ್ಟು ದಿನ ಗಲ್ಲಿ ಪೊಲೀಸರು ಗಸ್ತು ಸುತ್ತಾ ಇದ್ರು, ಆದ್ರೆ ಪೊಲೀಸರು ಕಟ್ ತಪ್ಪಿಸಿ ಓಡಾಡ್ತಾರಲ್ಲ ಅಂತವ್ರಿಗೆ ಇದು ಸರಿಯಾದಂತ ಒಂದು ವಿಚಾರವನ್ನ ಪೊಲೀಸರು ಮಾಡಿದ್ದಾರೆ. ಈಗ ಡ್ರೋನ್ ಕಣ್ಗಾವಲು ಹಾಕಿದ್ದಾರೆ. ಸೊ ಈಗ ಯಾರ್ಯಾರು ಅನಗತ್ಯವಾಗಿ ಎಲ್ಲೆಲ್ಲಿ ಸುಮ್ಮನೆ ಮೀಟಿಂಗ್ ಹೊಡಿತಾ ಇದ್ದಾರೆ, ಕತೆ ಹೊಡಿತಾ ಇದ್ದಾರೆ, ಗುಂಪಾಗಿ ಸೇರ್ಕೊಂಡಿದ್ದಾರೆ ಅನ್ನೋದು ಈಸಿಯಾಗಿ ಡ್ರೋನ್ ಮುಖಾಂತರ ಈಗ ಐಡೆಂಟಿಫೈ ಆಗುತ್ತೆ. ಅಂದ್ರೆ ಸೀಲ್ ಡೌನ್ ಆದಾಗ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಈ ಡ್ರೋನ್ ಅಲ್ಲೇ ಈಗ ಅನೌನ್ಸ್ಮೆಂಟ್ ತರ ಇತ್ತು. ಬಟ್ ಇದು ಹಿಂಗಲ್ಲ. ಈಗ ಯಾರ್ಯಾರು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಅಟ್ಲೀಸ್ಟ್ ಡ್ರೋನ್ ನೋಡಿ ಅವ್ರು ಓಡ್ ಹೋಗ್ಬೇಕು, ಮನೆ ಒಳಗೆ ಇರ್ಬೇಕಾಗುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಡೆ ನಾವು ನೋಡಿದೀವಿ, ಎಲ್ಲೆಲ್ಲಿ ಗುಂಪಾಗಿದ್ರು ಜನ, ಈ ಡ್ರೋನ್ ಬಂದ ತಕ್ಷಣ ಓಡ್ ಹೋಗ್ತಾರೆ. ಈಸಿಯಾಗಿ ಅಂತವ್ರನ್ನ ಐಡೆಂಟಿಫೈ ಮಾಡಬಹುದು. ಹಾಟ್ಸ್ಪಾಟ್ ಗಳಲ್ಲಿ ಈ ರೀತಿ ಡ್ರೋನ್ ಕಣ್ಗಾವಲು ಹಾಕಿರೋದು. ಮೈಕೋ ಲೇಔಟ್ ವ್ಯಾಪ್ತಿಯಲ್ಲೂ ಕೂಡ ಈಗ ಪೊಲೀಸರು ಬೇಕಾಬಿಟ್ಟಿಯಾಗಿ ಓಡಾಡ್ತಾರಲ್ಲ ಅವ್ರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಂದ್ರೆ ಡ್ರೋನ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಪದೇ ಹೇಳಿದ್ದಾಯ್ತು, ರೋಡ್ಗಳನ್ನ ಬ್ಲಾಕ್ ಮಾಡಿದ್ದಾಯ್ತು, ಹೊರಗಡೆ ಬಂದಾಗ ತಿಳಿ ಹೇಳಿ ಕಳಿಸಿದ್ದು ಆಯ್ತು, ಲಾಠಿಲಿ ಹೊಡೆದಿದ್ದು ಆಯ್ತು. ಇಷ್ಟು ಹೇಳಿದ್ರು ಕೂಡ ಕೆಲವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಅಂತವರಿಗೆ ಈಗ ತಕ್ಕ ಶಾಸ್ತಿ ಮಾಡಬೇಕು ಅಂತಾನೆ ಡ್ರೋನ್ ಕಣ್ಗಾವಲನ್ನ ಹಾಕಿದ್ದಾರೆ. ಹಾಗಾದ್ರೆ ಹಾಟ್ಸ್ಪಾಟ್ ಗಳಲ್ಲಿ ಡ್ರೋನ್ ಕಣ್ಗಾವಲು ಯಾವ ರೀತಿಯಾಗಿದೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿರುವಂತಹದ್ದು ಗುರಪ್ಪನಪಾಳ್ಯ ಏರಿಯಾ ಕೂಡ ಅಷ್ಟೇ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಗುರಪ್ಪನಪಾಳ್ಯದಲ್ಲಿ ಎಷ್ಟರ ಮಟ್ಟಿಗೆ ಸ್ತಬ್ಧವಾಗಿದೆ ಅಂತ. ಒಂದು ಕಡೆ ಪೊಲೀಸರ ಕಣ್ಗಾವಲಾಗಿದ್ರೆ ಮತ್ತೊಂದು ಕಡೆ ಡ್ರೋನ್ ನ ಒಂದು ಕಣ್ಗಾವಲು ಕೂಡ ಅಷ್ಟೇ ಈ ಒಂದು ಏರಿಯಾದ ಮೇಲೆ ಇಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ಏರಿಯಾದಲ್ಲಿ ಸದಾ ಜನ ಜಂಗುಳಿಯಿಂದ ಕೂಡಿರ್ತಿತ್ತು. ಜೊತೆಗೆ ಸುಖ ಸುಮ್ಮನೆ ಬೈಕ್ಗಳ ಓಡಾಟ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇತ್ತು. ಮೊದಲಿಗೆ ಇದು ಹಾಟ್ಸ್ಪಾಟ್ ಅಂತ ಗುರುತಿಸಿದಂತಹ ಬಳಿಕ ಪೊಲೀಸರು ಈ ಒಂದು ಏರಿಯಾವನ್ನ ಅವರ
ವಶಕ್ಕೆ ತಗೊಂಡಿದ್ದಾರೆ. ಜೊತೆಗೆ ಯಾರೊಬ್ಬರನ್ನು ಕೂಡ ಅಷ್ಟೇ ಈ ಒಂದು ಏರಿಯಾದಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಅಷ್ಟೇ ಬಿಡ್ತಿಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸರು ಇಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸುದ್ಗುಂಟೆಪಾಳ್ಯ ಪೊಲೀಸರು ಪ್ರತಿ 15 ನಿಮಿಷಕ್ಕೊಮ್ಮೆ ಈ ಒಂದು ಏರಿಯಾಗಳಲ್ಲಿ ಗಸ್ತನ್ನ ತಿರುಗ್ತಿದ್ದಾರೆ. ಗುರಪ್ಪನಪಾಳ್ಯ ಆಗಿರ್ಬೋದು, ಸುದ್ಗುಂಟೆಪಾಳ್ಯ ಆಗಿರ್ಬೋದು, ಇವೆರಡೂ ಕೂಡ ಅಷ್ಟೇ ಬೆಂಗಳೂರಿನ ಕೊರೋನಾದ ಹಾಟ್ಸ್ಪಾಟ್ಗಳು. ಇಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಇರುವಂತಹ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಮನೆಯಿಂದ ಹೊರ ಬರಬಾರದು ಅಂತ ಈಗಾಗಲೇ ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಅಷ್ಟೇ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರದೇಶದನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಯಾರ ಒಬ್ಬರನ್ನು ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಬರದ ರೀತಿಯಲ್ಲಿ ಪೊಲೀಸರು ಈಗಾಗಲೇ ಒಂದು ಬಂದೋಬಸ್ತ್ ಅನ್ನ ಮಾಡ್ತಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇರ್ಬೋದು, ಗಲ್ಲಿಯಿಂದ ಗಲ್ಲಿಗೆ ಪೊಲೀಸರೇ ನಡ್ಕೊಂಡು ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾರೇ ಆಗಲೂ ಕೂಡ ಅಷ್ಟೇ ಬೈಕ್ ತಗೊಂಡು ಕೂಡ ಅಷ್ಟೇ ಸುಖ ಸುಮ್ಮನೆ ಈ ಒಂದು ಏರಿಯಾದಿಂದ ಹೊರಗಡೆ ಬರಬಾರದು. ಜೊತೆಗೆ ಪೊಲೀಸರು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಅಷ್ಟೇ ಈ ಒಂದು ಏರಿಯಾಗಳ ಮೇಲೆ ಬಿಟ್ಟಿದ್ದಾರೆ. ಮನೆಯ ಒಂದು ಮುಂಭಾಗದಲ್ಲಿಯೂ ಕೂಡ ಅಷ್ಟೇ ಯಾರು ನಿಲ್ಲಬಾರದು, ಮನೆಯ ಮುಂಭಾಗದಲ್ಲಿ ಯಾರು ಕೂಡ ಅಷ್ಟೇ ಮಾತನಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಿ ಯಾವ ಪ್ರದೇಶದಲ್ಲಿ ಜನ ಜಾಸ್ತಿ ಇರ್ತಾರೆ, ಜಾಸ್ತಿ ಸೇರಿರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತಾನೆ ಪೊಲೀಸರು ಒಂದು ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಈಗಾಗಲೇ ಈ ಒಂದು ಹಾಟ್ಸ್ಪಾಟ್ ಏರಿಯಾದಲ್ಲಿ ಬಿಟ್ಟಿರುವಂತದ್ದು. ಸದ್ಯಕ್ಕೆ ಒಂದು ಗುರಪ್ಪನಪಾಳ್ಯ ಆಗಿರ್ಬೋದು, ಸುದ್ಗುಂಟೆಪಾಳ್ಯ ಆಗಿರ್ಬೋದು ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಜೊತೆಗೆ ಯಾರೊಬ್ಬರನ್ನು ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಬಿಡ್ತಾ ಇಲ್ಲ. ಜೊತೆಗೆ ಯಾರೇ ಒಬ್ರು ಪಾಸ್ ಇಲ್ಲದೆ ಅನಾವಶ್ಯಕವಾಗಿ ಏನಾದ್ರೂ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡಿದಂತ ವೇಳೆಯಲ್ಲಿ ಆ ಒಂದು ವಾಹನವನ್ನ ಪೊಲೀಸರು ಸೀಸ್ ಮಾಡಿಕೊಂಡು ಮುಂದಿನ ಒಂದು ಕಾನೂನು ಕ್ರಮ ಜರುಗಿಸುವಲ್ಲಿ ಮುನ್ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನ ಪಾದರಾಯನಪುರ ಕೊರೋನಾ ಹಾಟ್ಸ್ಪಾಟ್ ವಾರ್ಡ್ಗಳಲ್ಲಿ ಒಂದಾಗಿದೆ. ಸುಮಾರು 11 ಪಾಸಿಟಿವ್ ಕೇಸ್ಗಳು ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ದಾಖಲಾಗಿದ್ದು ಈ ವಾರ್ಡ್ ಅನ್ನ ಸೀಲ್ ಡೌನ್ ಕೂಡ ಮಾಡಲಾಗಿದೆ. ಆದ್ರೂ ಇಲ್ಲಿನ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಕ್ಷುಲ್ಲಕ ಕಾರಣಗಳನ್ನು ನೀಡಿ ರಸ್ತೆಗಿಳಿತಾ ಇದ್ದಾರೆ. ಮಾಸ್ಕ್ ಹಾಕಲ್ಲ, ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ. ಪೊಲೀಸರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಜನ ಮಾತ್ರ ಕೇಳ್ತಾ ಇಲ್ಲ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಹಾಟ್ಸ್ಪಾಟ್ ಏರಿಯಾಗಳಲ್ಲಿ ಒಂದಾಗಿರುವಂತಹದ್ದು ಪಾದರಾಯನಪುರ ವಾರ್ಡ್. ಈ ಒಂದು ವಾರ್ಡ್ ನಲ್ಲಿಯೂ ಕೂಡ ಅಷ್ಟೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸೀಲ್ ಡೌನ್ ಅನ್ನು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಜನರಿಗೆ ಇದುವರೆಗೂ ಬುದ್ಧಿ ಬಂದಿಲ್ಲ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರು ಕೂಡ ಅಷ್ಟೇ ಓಡಾಟವನ್ನ ಮಾಡ್ತಾನೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಪಾದರಾಯನಪುರಕ್ಕೆ ಎಂಟ್ರಿ ಕೊಡುವಂತಹ ಸ್ಥಳ. ಈ ಒಂದು ಎಂಟ್ರಿ ಕೊಡುವಂತಹ ಸ್ಥಳದಲ್ಲಿ ಪೊಲೀಸರು ಬ್ಯಾರಿಗೇಡ್ ಅನ್ನು ಹಾಕಿದ್ದಾರೆ. ಟ್ರಾಫಿಕ್ ಮತ್ತು ಲಾ ಅಂಡ್ ಆರ್ಡರ್ ಎರಡೂ ಪೊಲೀಸರು ಕೂಡ ಅಷ್ಟೇ ಜಂಟಿಯಾಗಿ ಇಲ್ಲಿ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾರೆಲ್ಲಾನು ಈ ಒಂದು ಪಾದರಾಯನಪುರದಿಂದ ಒಳಗಡೆ ಬರ್ತಾರೆ ಮತ್ತು ಹೊರಗಡೆ ಬರ್ತಾರೆ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಪೊಲೀಸರು ತಪಾಸಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಅವ್ರು ಯಾರು, ಎಲ್ಲಿಗೆ ಹೋಗ್ತಿದ್ದಾರೆ, ಯಾವ ಒಂದು ಕಾರಣಕ್ಕೋಸ್ಕರ ಹೊರಗಡೆ ಬಂದ್ರೆ ಹೀಗೆ ಪ್ರತಿಯೊಂದನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿನ ಪೊಲೀಸರು ಹೇಳುವಂತಹ ಪ್ರಕಾರವಾಗಿ ಯಾರೊಬ್ಬರು ಕೂಡ ಅಷ್ಟೇ ನಮ್ಮ ಮಾತನ್ನ ಕೇಳೋದಿಲ್ಲ. ಸುಖ ಸುಮ್ಮನೆಯಾಗಿ ಇವರು ಹೊರಗಡೆ ಬರ್ತಾನೆ ಇರ್ತಾರೆ. ಜೊತೆಗೆ ನಾವು ಅವರನ್ನ ನಿಲ್ಲಿ ಅಂತ ಹೇಳಿದ್ರು ಕೂಡ ಅಷ್ಟೇ ಕೆಲವರು ನಿಲ್ತಾರೆ, ಇನ್ನು ಕೆಲವರು ಹಾಗೆ ಬೈಕ್ ನಲ್ಲಿ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಇನ್ನು ಈ ಒಂದು ದೃಶ್ಯದಲ್ಲಿ ಕೂಡ ನೋಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಇವ್ರಿಗೆ ಕೊರೋನಾದ ಭಯಾನಕತೆಯ ಒಂದು ಅರಿವೇ ಇಲ್ದಂಗಿದೆ. ಯಾಕಂದ್ರೆ ಯಾರು ಕೂಡ ಅಷ್ಟೇ ಮಾಸ್ಕ್ ಧರಿಸಲ್ಲ, ಹಾಗೆಯೇ ಹೊರಗಡೆ ಬರ್ತಾರೆ. ನೀವು ನೋಡ್ತಾ ಇರಬಹುದು, ಬಂದಂತಹ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ವೆಹಿಕಲ್ ಚೆಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇವರು ಒಂದು ಟೆಂಪರೇಚರ್ ಚೆಕ್ಅಪ್ ಅನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಕೊರೋನಾ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಕಾರಣಕ್ಕೋಸ್ಕರ ಮತ್ತು ಇದೇ ಒಂದು ಏರಿಯಾವನ್ನ ಏನು ರೆಡ್ ಝೋನ್ ಅಂತಾನು ಕೂಡ ಈಗಾಗಲೇ ಗುರುತಿಸಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಟೆಂಪರೇಚರ್ ಚೆಕ್ಅಪ್ ಅನ್ನು ಕೂಡ ಮಾಡ್ತಿರ್ತಾರೆ. ಇನ್ನು ವೆಹಿಕಲ್ಗಳು ಮಾತ್ರ ನಿಜಕ್ಕೂ ಕೂಡ ಅಷ್ಟೇ ಎಂದಿನಂತೆ ಇಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದರಿಂದ ಒಂದೊಂದು ವೆಹಿಕಲ್ಸ್ ಬರ್ತಾನೆ ಇದೆ. ಪೊಲೀಸರು ಎಷ್ಟೇ ಜಾಗೃತಿಯನ್ನು ಹೇಳಿದ್ರು ಬರಬಾರದು ಹೊರಗಡೆ ನೀವು, ಯಾಕಂದ್ರೆ ಕೊರೋನಾ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಕೂಡ ಅಷ್ಟೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಹೊರಗಡೆ ಬರಬೇಡಿ ಅಂತ ಪೊಲೀಸರು ಎಷ್ಟೇ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಅಷ್ಟೇ ಜನ ಕೇಳ್ತಿಲ್ಲ. ಇನ್ನು ಕೆಲವೊಬ್ರು ಎಸೆನ್ಷಿಯಲ್ ಸರ್ವಿಸ್ ಇರುವಂತವ್ರು ಮತ್ತು ಪಾಸ್ ಇರುವಂತವ್ರು ಏನೋ ಬರೋದ್ರಲ್ಲಿ ಅರ್ಥವಿದೆ. ಯಾವುದೇ ರೀತಿಯಂತ ಪಾಸ್ ಇಲ್ಲದೆ ಇರುವಂತವ್ರು ಬರೋ ಎಷ್ಟು ಮಟ್ಟಿಗೆ ಅರ್ಥ ಇದೆ ಅಂತ ಪೊಲೀಸರು ಅವರನ್ನು ಕೂಡ ಅಷ್ಟೇ ಮನವಿಯನ್ನ ಮಾಡ್ಕೊಂತಿದ್ರೆ. ಆದ್ರೂ ಕೂಡ ಅಷ್ಟೇ ನಿಜಕ್ಕೂ ಪಾದರಾಯನಪುರದ ಜನರು ಇದು ಯಾವುದನ್ನು ಕೂಡ ಅರ್ಥ ಮಾಡ್ಕೊಂತಿಲ್ಲ. ಮುಂಜಾನೆ 6 ಗಂಟೆ ಆದ್ರೆ ಸಾಕು ರಸ್ತೆಗೆ ಬರ್ತಿದ್ದಾರೆ. ರಾತ್ರಿಯವರೆಗೂ ಕೂಡ ಅಷ್ಟೇ ಇದೇ ರೀತಿಯಂತ ಸ್ಥಿತಿ ಇದ್ರೂ ಕೂಡ ಅಷ್ಟೇ ಪೊಲೀಸರು ಏನೂ ಮಾಡದಂತ ಸ್ಥಿತಿ ಇಲ್ಲಿ ಉದ್ಭವವಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಹಾಟ್ಸ್ಪಾಟ್ ಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಮೊನ್ನೆ ತಾನೇ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿ ಅಲ್ಲಿ ಪರಿಸ್ಥಿತಿ ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ ತಂದಿತ್ತು. ನ್ಯೂಸ್ 18 ಕನ್ನಡ ವರದಿ ಬಳಿಕ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹಾಟ್ಸ್ಪಾಟ್ ಏರಿಯಾಗಳಲ್ಲಿ ಇನ್ನಷ್ಟು ಬಂದೋಬಸ್ತ್ಗೆ ಈಗ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸುಮ್ಮನೆ ಇನ್ ಮುಂದೆ ಹಾಟ್ಸ್ಪಾಟ್ಗಳಲ್ಲಿ ಹೊರಗಡೆ ಬರೋದು, ಓಡಾಡೋದು, ಪೊಲೀಸರು ಕಣ್ ತಪ್ಪಿಸಿ ಈಗ ಬೇರೆ ಸಣ್ಣ ಪುಟ್ಟ ರೋಡ್ಗಳಲ್ಲಿ ಹೋಗೋದು, ಗಲ್ಲಿಗಳಲ್ಲಿ ತಿರುಗೋದು, ಇಂಥದ್ದೆಲ್ಲ ಮಾಡಿದ್ರೆ ಮುಲಾಜಿಲ್ದೆ ಪೊಲೀಸರು ಕ್ರಮ ಕೈಗೊಳ್ತಾರೆ. ಬೀದಿಗಿಳಿಯೋಕ್ಕೂ ಮುಂಚೆ
ನೀವು ಯೋಚನೆ ಮಾಡಬೇಕಾಗತ್ತೆ. ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಈ ಬಗ್ಗೆ ಸಭೆಯನ್ನು ಮಾಡಿದ್ದಾರೆ. ಪೊಲೀಸ್ ಕಮಿಷನರ್, ಬಿಬಿಎಂಪಿ ಕಮಿಷನರ್ ಜೊತೆ ಸಭೆಯನ್ನು ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಸಭೆಯನ್ನ ಕರೆದಿದ್ದಾರೆ. ಈ ಬಗ್ಗೆ ನಿರಂತರವಾಗಿ ಚರ್ಚೆಗಳನ್ನ ಮಾಡ್ತಾನೆ ಇದ್ದಾರೆ. ಹಾಟ್ಸ್ಪಾಟ್ ಏರಿಯಾಗಳ ಭದ್ರತೆ ಬಗ್ಗೆ ಈಗ ಒಂದು ಮಹತ್ವದ ಚರ್ಚೆ ಆಗುತ್ತೆ ಮಧ್ಯಾಹ್ನದ ವೇಳೆಯಲ್ಲಿ. ಸೊ ನಿರಂತರವಾಗಿ ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಎಲ್ಲ ವರದಿಯನ್ನ ತರಿಸ್ಕೊಳ್ತಿದ್ದಾರೆ, ಕ್ಷಣದ ಅಪ್ಡೇಟ್ಸ್ ಪಡ್ಕೊಳ್ತಾ ಇದ್ದಾರೆ. ಈಗ ಮಧ್ಯಾಹ್ನದ ಸಂದರ್ಭದಲ್ಲಿ ಏನ್ ಚರ್ಚೆ ಆಗಿ ತೀರ್ಮಾನಕ್ಕೆ ಬರ್ತಾರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಮೊನ್ನೆ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ ಗಮನಕ್ಕೆ ಬಂದಿದ್ದು ಹಾಟ್ಸ್ಪಾಟ್ ಅಂತ ಅದು ಹೆಸರಿಗೆ ಮಾತ್ರ ಇದೆ, ಆದ್ರೆ ನಾರ್ಮಲ್ ಆಗಿ ಲೈಫ್ ಹೆಂಗ್ ಲೀಡ್ ಮಾಡ್ತಿದ್ರು ಜನ ಅದೇ ತರ ಇತ್ತು ಅಂತ, ಅನ್ನೆಸೆಸರಿ ಆಗಿ ಜನ ಬೀದಿಗಿಳಿತಾ ಇದ್ದಾರೆ ಅಂತ. ರಿಯಾಲಿಟಿ ಚೆಕ್ ನ ಎಫೆಕ್ಟ್ ಈಗ ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಏನೆಲ್ಲ ಈಗ ಕ್ರಮಗಳನ್ನ ಕೈಗೊಳ್ಳಬಹುದು? ಮಧ್ಯಾಹ್ನ ಯಾವ ತರ ಮಹತ್ವದ ಸಭೆ ಆಗುತ್ತೆ? ಶರ್ಮಿತಾ ಶೆಟ್ಟಿ, ಬೆಂಗಳೂರಿನ ಒಟ್ಟು 32 ವಾರ್ಡ್ಗಳನ್ನು ಹಾಟ್ಸ್ಪಾಟ್ ಪ್ರದೇಶ ಅಂತೇಳಿ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. ಈ ಘೋಷಣೆ ಬೆನ್ನಲ್ಲೇ ಈ ಹಾಟ್ಸ್ಪಾಟ್ಗಳಲ್ಲಿ ಜನಜಂಗುಳಿ ಯಾವ ರೀತಿ ಇದೆ, ಈ ಹಾಟ್ಸ್ಪಾಟ್ ಅನ್ನ ಜನರು ಎಲ್ಲ ಒಂದು ಕಡೆ ಸೋಂಕು ತಡೆಯುವಲ್ಲಿ ಜನರು ಕೂಡ ಜಾಗೃತರಾಗಿದ್ದಾರೆ, ಅವರು ಜನರು ಏನ್ ಮಾಡ್ತಿದ್ದಾರೆ, ಈ ಎಲ್ಲದ ಸಂಬಂಧಪಟ್ಟಾಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದ ಒಂದು ವರದಿಯನ್ನು ಮಾಡಿತ್ತು. ಅನೇಕ ಕಡೆ ರಿಯಾಲಿಟಿ ಚೆಕ್ ಅನ್ನು ಮಾಡ್ತು, ಸರ್ಕಾರಕ್ಕೆ ಮನಮುಟ್ಟುವಂತೆ ಮತ್ತು ಗೃಹ ಇಲಾಖೆಗೆ ಮನಮುಟ್ಟುವಂತೆ ವರದಿಯನ್ನು ಕೂಡ ಮಾಡಿತ್ತು. ಜನರು ಹಾಟ್ಸ್ಪಾಟ್ನಲ್ಲಿ ಎಗ್ಗಿಲ್ಲದೆ ಬೀದಿಗಿಳಿತಿರುವಂಥದ್ದು ಎಲ್ಲೊಂದು ಕಡೆ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅಲ್ಲದೆ ನ್ಯೂಸ್ 18 ಕನ್ನಡ ಮಾಡಿದಂತಹ ವಿಸ್ತೃತ ವರದಿಯ ಬೆನ್ನಲ್ಲೇ ಇದೀಗ ರಾಜ್ಯ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮಧ್ಯಾಹ್ನ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಮತ್ತು ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಅವರ ಜೊತೆ ಸಭೆಯನ್ನು ಕರೆದಿದ್ದಾರೆ. ಕೊರೋನಾ ಅಪ್ಡೇಟ್ ಸಿಗ್ತಾ ಇದೆ ನಮಗೆ, ಬುಲೆಟಿನ್ ರಿಲೀಸ್ ಆಗಿದೆ. ಕರ್ನಾಟಕದಲ್ಲಿ ಇವತ್ತು ಹೊಸದಾಗಿ 4 ಕೊರೋನಾ ಕೇಸ್ ಪತ್ತೆಯಾಗಿದೆ. ಅಲ್ಲಿಗೆ ರಾಜ್ಯದಲ್ಲಿ 388ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ. ಕಂಪೇರ್ ಮಾಡಿದಾಗ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ವಿ 34, 38 ಅಂತ ನಿರಂತರವಾಗಿ ಬರ್ತಾ ಇತ್ತು. ಒಂದಾದ್ಮೇಲೆ ಒಂದಿನ ಕಳೆದಂತೆ ನಮ್ಗೆ ಆತಂಕ ಆಗ್ತಿತ್ತು, ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಇದು ಅಂತ. ನಿನ್ನೆ 25 ಕೇಸ್ ಆಯ್ತು. ಇವತ್ತು ಈಗ ಈ ಕ್ಷಣಕ್ಕೆ ರಿಲೀಸ್ ಆಗಿದೆ ಬುಲೆಟಿನ್, ಅದರಲ್ಲಿ 4 ಕೇಸ್ಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಸಂಜೆ ವೇಳೆಗೆ ಮತ್ತೊಂದು ಬುಲೆಟಿನ್ ರಿಲೀಸ್ ಆಗುತ್ತೆ, ಅದರಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸ್ವಲ್ಪ ಸಮಾಧಾನಕರ ವಿಚಾರ ಅಂದ್ರೆ ಗ್ರಾಫ್ ಮೇಲಕ್ಕೆ ನಿರಂತರವಾಗಿ ಹೋಗ್ತಾ ಇತ್ತು, ಏರಿಕೆನೇ ಆಗ್ತಾ ಇತ್ತು. ಇಳಿಕೆ ಯಾವಾಗಪ್ಪ ಆಗತ್ತೆ ಅಂತ ಆರೋಗ್ಯ ಇಲಾಖೆ ಇರ್ಬೋದು, ಸರ್ಕಾರ ತಲೆ ಕೆಡಿಸ್ಕೊಂಡಿತ್ತು. ಸಾಕಷ್ಟು ಜನ ಜವಾಬ್ದಾರಿಯುತ ನಾಗರಿಕರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು, ಎಲ್ಲಿ ತನಕ ಹೋಗುತ್ತೆ ಈ ಸಂಖ್ಯೆ ಅಂತ. ಸ್ವಲ್ಪ ಸಮಾಧಾನಕರ ವಿಚಾರ. ಈ ತರ ಎಲ್ಲ ಯೋಚನೆ ಮಾಡೋರಿಗೆ 4 ಕೇಸ್ ಹೊಸದಾಗಿ ಇವತ್ತು ಪತ್ತೆಯಾಗಿದೆ, ಪಾಸಿಟಿವ್ ಇದೆ ಅಂತ ಆರೋಗ್ಯ ಇಲಾಖೆಯ ಅಧಿಕೃತವಾಗಿ ಈಗ ಬುಲೆಟಿನ್ ನಲ್ಲಿ ಮೆನ್ಷನ್ ಮಾಡಿದೆ. ಅಲ್ಲಿಗೆ 388ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗಿದೆ. ನೋಡಿ, ಆಘಾತಕಾರಿ ವಿಚಾರ, 4 ಕೂಡ ಮೈಸೂರು ಜಿಲ್ಲೆಯ ಕೇಸ್ಗಳು. ಅಲ್ಲಿಗೆ ನಂಜನಗೂಡಿನ ನಂಜೆ ಈ 4 ಕೇಸ್ಗಳಿಗೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾದಂತೆ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಹೆಲ್ತ್ ಬುಲೆಟಿನ್ ರಿಲೀಸ್ ಆದಾಗ ಫಸ್ಟ್ ನಾವು ಹುಡ್ಕೋದೆ ಈ ಮೈಸೂರಲ್ಲಿ ಎಷ್ಟಾಗಿದೆ, ಬೆಂಗಳೂರು ಸಿಟಿಲಿ ಎಷ್ಟಾಗಿದೆ, ಈ ನಂಜನಗೂಡಿನ ನಂಜು ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಆತಂಕ ದಿನದಿಂದ ದಿನಕ್ಕೆ ಇದೇ ಇದೆ. ಅದರಲ್ಲಿ ಇಬ್ಬರಿಗೆ ಜುಬಿಲಿಯಂಟ್ ಫ್ಯಾಕ್ಟರಿ ನಂಟು ಇದೆ. ನಾನು ಹೇಳ್ತಿದ್ದಲ್ಲ ನಂಜನಗೂಡಿನ ವಿಚಾರವಾಗಿ, ಮತ್ತಿಬ್ಬರಿಗೆ ದೆಹಲಿಗೆ ಹೋಗಿ ಬಂದಂತ ನಂಟು. ಸೊ ಇದೆರಡೂ ವಿಚಾರವಾಗಿ ಆತಂಕ ಈ ಕ್ಷಣದವರೆಗೂ ಕೂಡ ಮುಂದುವರೆದಿರೋದು. ಆಲ್ಮೋಸ್ಟ್ ಕೇಸ್ಗಳು ಏನು ಕನ್ಫರ್ಮ್ ಆಗ್ತಾ ಇದೆ ಅವೆರಡೂ ಒಂದೇ ದೆಹಲಿಯ ನಂಟಿರುತ್ತೆ. ಧರ್ಮಸಭೆಗೆ ಹೋಗಿ ಬಂದಿರೋದು, ಪ್ರಚಾರದ ಸಭೆಗೆ ಹೋಗಿ ಬಂದಿರೋದು. ಮತ್ತೊಂದು ಈ ನಂಜನಗೂಡಿನ ಜುಬಿಲಿಯಂಟ್ ಫ್ಯಾಕ್ಟರಿ ಇದೆಯಲ್ಲ ಆ ವಿಚಾರವಾಗಿ. ಒಟ್ಟಾರೆ 3 ಜನ ಪುರುಷರು, ಓರ್ವ ಮಹಿಳೆಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಟೋಟಲ್ ಆಗಿ ಇವತ್ತು ಹೊಸದಾಗಿ 4 ಪ್ರಕರಣಗಳು ಪತ್ತೆಯಾಗಿದೆ. ಅಲ್ಲಿಗೆ ನಮ್ಮ ರಾಜ್ಯದಲ್ಲಿ 388 ಕೇಸ್ಗಳು ಅಂದ್ರೆ ಏರಿಕೆ ಆಗಿರೋದು. ಈಗ ಇವತ್ತು 4 ಕೇಸ್ ಏನ್ ರಿಪೋರ್ಟ್ ಆಗಿದೆ, ಅದರಲ್ಲಿ 2 ನಂಜನಗೂಡಿನ ನಂಜು, ಇನ್ನೆರಡು ದೆಹಲಿಯ ಸಭೆ ವಿಚಾರವಾಗಿ ಹೋಗಿ ಬಂದವರು ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಸ್ವಲ್ಪ ಸಮಾಧಾನ ಬಂತು, ಉಸಿರಾಟ ಮಾಡಬಹುದು ನಾವು. ಯಾಕಂದ್ರೆ 4 ಕೇಸ್ ಇಲ್ಲಿ ತನಕ ಕನ್ಫರ್ಮ್ ಆಗಿರೋದು. ಸಂಜೆ ವೇಳೆಗೆ ಇನ್ನೆಷ್ಟು ನಂಬರ್ಸ್ ಬರುತ್ತೋ ಆತಂಕ ಅಂತೂ ಇದ್ದೇ ಇದೆ. ಮತ್ತದೇ ಕೇಸ್, ಯಾಕಂದ್ರೆ ನಂಜನಗೂಡಿನ ವಿಚಾರ, ದೆಹಲಿ ಧರ್ಮಸಭೆ ವಿಚಾರ. ಸೊ 2 ಕೇಸ್ ಇವತ್ತು ಗೊತ್ತಾಗಿರೋದು. ಸೊ ಯಾವ ಭಾಗದವರು, ಏನ್ ಕತೆ? ಹೌದು ಶರ್ಮಿತಾ, ಇದು ಭಾನುವಾರದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತಿನ ಮಟ್ಟಿಗೆ 4 ಪ್ರಕರಣಗಳು ಇದೆ ಅನ್ನೋದು ನಿನ್ನೆ ಮೊನ್ನೆಯ ಒಂದು ಆರ್ಭಟ ಏನಿತ್ತು ಕೊರೋನಾ ಪಾಸಿಟಿವ್ ಸಂಖ್ಯೆಗಳದು, ಆ ಒಂದು ಸಂಖ್ಯೆಗಳನ್ನ ನೋಡಿದಾಗ ಇದು ಸಮಾಧಾನಕರ. ಆದ್ರೆ 4 ಕೂಡ ಇರಬಾರ್ದು ಅನ್ನೋದು ಒಟ್ಟಾರೆ ಲೆಕ್ಕಾಚಾರ. ಇವತ್ತಿನ 4 ಪ್ರಕರಣಗಳಲ್ಲಿ 4 ಕೂಡ ಮೈಸೂರಿನದೇ. ಅದರಲ್ಲಿ 2 ಜುಬಿಲಿಯಂಟ್ ಫ್ಯಾಕ್ಟರಿಗೆ ಸೇರಿದಂತದ್ದು,
ಸೆಕೆಂಡರಿ ಕಾಂಟ್ಯಾಕ್ಟ್ ಒಬ್ರು, ಪ್ರೈಮರಿ ಕಾಂಟ್ಯಾಕ್ಟ್ ಒಬ್ರು ಇದ್ದಾರೆ. ಆ 2 ಪ್ರಕರಣಗಳನ್ನು ಹೊರತುಪಡಿಸಿ ಇನ್ನುಳಿದ 20 ವರ್ಷ ಮತ್ತು 46 ವರ್ಷದ ಪುರುಷರಿಬ್ರು ಏನೋ ಪಾಸಿಟಿವ್ ಅಂತ ಅವರ ರಿಪೋರ್ಟ್ ಬಂದಿರುವಂತದ್ದು. ಅವರಿಬ್ರಿಗೂ ಕೂಡ ದೆಹಲಿಗೆ ಹೋಗಿ ಬಂದಿದ್ರು ಅಂತ. ಆದ್ರೆ ಇವರು ಖಂಡಿತವಾಗ್ಲೂ ಆ ಒಂದು TJ ಕೇಸಿಗೆ ಸಂಬಂಧಪಟ್ಟವರ ಅನ್ನೋದು ಗೊತ್ತಿಲ್ಲ. ತಬ್ಲಿಗಿ ಜಮಾತ್ನಲ್ಲಿ ಭಾಗವಹಿಸಿದ್ದವ್ರು ಹೌದಾ ಅಂತ ಗೊತ್ತಿಲ್ಲ. ಅನೇಕರು ಈ ಒಂದು ಪ್ರಕರಣಗಳಲ್ಲಿ ತಬ್ಲಿಗಿ ಜಮಾತ್ ಒಂದು ಸಮಾವೇಶ ಏನಿತ್ತು, ಅದರಲ್ಲಿ ಧರ್ಮ ಸಭೆಯಲ್ಲಿ ಏನೋ ಭಾಗವಹಿಸಿರ್ಲಿಲ್ಲ, ಆದ್ರೆ ನಿಜಾಮುದ್ದೀನ್ ದರ್ಗಾಗೆ ಭೇಟಿ ಕೊಟ್ಟಿದ್ದವರಿದ್ರು, ಅಥವಾ ಆ ಸಂದರ್ಭದಲ್ಲಿ ಸುತ್ತಮುತ್ತಲ ಪ್ರದೇಶಕ್ಕೆ ಹೋಗಿ ಬಂದವರಿದ್ರು, ಏನು ರಿಲೇಟಿವ್ಸ್ ಮನೆಗೋ ಅಥವಾ ವ್ಯಾಪಾರದ ಸಂಬಂಧಪಟ್ಟಂಗೋ ಎಲ್ಲ. ಸೊ ಇದರಲ್ಲಿ ಕೇವಲ ಟ್ರಾವೆಲ್ ಹಿಸ್ಟ್ರಿ ಟು ಡೆಲ್ಲಿ ಅಂತ ಕೊಟ್ಟಿರೋದ್ರಿಂದ ಇದನ್ನ ನಾವು ಸಂಪೂರ್ಣವಾಗಿ ತಬ್ಲಿಗಿ ಜಮಾತೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಈ 2 ಪ್ರಕರಣಗಳು ದೆಹಲಿಗೆ ಹೋಗಿ ಬಂದವರದ್ದು ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಈ 4 ಜನ ಕೂಡ ಮೈಸೂರಿನಲ್ಲಿ ಒಂದೇ ಆಸ್ಪತ್ರೆನಲ್ಲಿ ಬೇರೆ ಬೇರೆ ವಾರ್ಡ್ಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಹೇಳಲಾಗ್ತದೆ. ಹಿರಿಯ ನಾಗರಿಕರು ಯಾರೂ ಇಲ್ಲ ಇದರಲ್ಲಿ. 20, 23, 39 ಮತ್ತು 46 ವರ್ಷದವರ ಇದ್ದಾರೆ. ಸೊ ರಿಕವರಿ ಚಾನ್ಸಸ್ ಕೂಡ ಅವರಿಗೆ ಜಾಸ್ತಿನೇ ಇರುತ್ತೆ. ಅದನ್ನ ಉಳಿದ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕು. ಇವಾಗಿನವರೆಗೆ ಒಟ್ಟು 105 ಜನ ಸಂಪೂರ್ಣ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ. ಸೊ ಇದು ಕೂಡ ಒಂದು ಪಾಸಿಟಿವ್ ಫ್ಯಾಕ್ಟರ್ ಅಂತ ಹೇಳ್ಬೋದು. 388 ಜನರಲ್ಲಿ 105 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಅಂದ್ರೆ ಅದು ಒಳ್ಳೆ ವಿಚಾರನೆ. 14 ಜನರ ಸಾವನ್ನ ಹೊರತುಪಡಿಸಿದ ಲೆಕ್ಕದಲ್ಲಿ ಇದು ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಡಿಸ್ಚಾರ್ಜ್ ಸಂಖ್ಯೆ ಅಡ್ಮಿಷನ್ ಸಂಖ್ಯೆಗಿಂತ ಯಾವತ್ತು ಜಾಸ್ತಿ ಆಗುತ್ತೋ ಅವತ್ತು ನಾವು ಸೇಫ್ ಝೋನ್ ಅಲ್ಲಿ ಇದೀವಿ ಅನ್ನೋದನ್ನ ನಾವು ಲೆಕ್ಕ ಹಾಕ್ಬೋದು. ಶರ್ಮಿತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳ್ಳಬಟ್ಟಿ ದಂಧೆ ನಡೀತಾ ಇದೆ. ಬಂಟ್ವಾಳ ತಾಲೂಕಿನ ಕೊಡ್ಮಾಣ್ ಕೋಡಿ ಎಂಬಲ್ಲಿ ದಾಳಿ ಮಾಡಿದ್ದಾರೆ. ಸಮರ್ ವೈನ್ಸ್ ಮಾಲೀಕನ ಮೇಲೆ ಮನೆ ಮೇಲೆ ದಾಳಿಯನ್ನ ಮಾಡಿರೋದು. ಜನ ಅಂತೂ ಕೆಲವ್ರು ಕಾಯ್ತಾ ಇದ್ದಾರೆ, ಎಣ್ಣೆ ಎಲ್ಲಿ ಸಿಗುತ್ತಪ್ಪ ಅಂತ. ಈಗ ಕಳ್ಳಬಟ್ಟಿ ಮೊರೆ ಹೋಗಿದ್ದಾರೆ ಕೆಲವರು. ದಂಧೆ ನಡೀತಾ ಇತ್ತು, ಈಗ ರೇಡ್ ಆಗಿದೆ. 1200 ಲೀಟರ್ ಬೆಲ್ಲದ ಕೊಳೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. 950 kg ಬೆಲ್ಲ, 500 ಲೀಟರ್ ನಕಲಿ ವೈನ್ ಅನ್ನ ಸೀಸ್ ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಗೊತ್ತಾಗಿದೆ. ನೋಬರ್ಟ್ ಡಿಸೋಜಾ ಅವ್ರ ಮನೆಯಲ್ಲಿ ಈ ತರ ಎಲ್ಲ ಮಾಡ್ತಾ ಇದ್ರಂತೆ. ಅವ್ರ ಮನೆ ಮೇಲೆ ರೇಡ್ ಆಗಿದೆ. ಸಂದರ್ಭದಲ್ಲಿ 1200 ಲೀಟರ್ ಬೆಲ್ಲದ ಕೊಳೆ ವಶಕ್ಕೆ ಪಡ್ಕೊಂಡಿದ್ದಾರೆ. 950 kg ಬೆಲ್ಲ, 500 ಲೀಟರ್ ನಕಲಿ ವೈನ್ ಸೀಸ್ ಮಾಡಿದ್ದಾರೆ. ಕೆಲವರು ಕುಡಿಯೋ ಚಟ ಇರುತ್ತೆ, ಇವಾಗಂತೂ ಬೇಕು 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 ಅನ್ನಿಸ್ತಾ ಇರುತ್ತೆ ಲಾಕ್ಡೌನ್ ಆದ್ಮೇಲೆ. ಸೊ ನೋಡಿ, ಇಂಥದ್ದೆಲ್ಲ ಕುಡಿದು ಬಿಟ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಹುಷಾರಾಗಿ. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ದ್ರಾಕ್ಷಿ ಬೆಳೆಗಾರರಿಗೆ ಕೃಷಿ ವಿವಿ ಹಳೆ ವಿದ್ಯಾರ್ಥಿ ಸಂಘ ನೆರವಿಗೆ ಬಂದಿದೆ. ದ್ರಾಕ್ಷಿ ಹಣ್ಣು ಮಾರಾಟವಾಗದೆ ಕೆಂಗೇರಿಯ ಉಲ್ಲಾಳ ಗ್ರಾಮದ ರೈತರು ಪರದಾಡ್ತಾ ಇದ್ರು. ಹೀಗಾಗಿ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಆಸರಿಯಾಗಿದ್ದಾರೆ ಇವರು. ರೈತರ ದ್ರಾಕ್ಷಿ ಖರೀದಿಸಿ ಕಡಿಮೆ ದರದಲ್ಲಿ ಗ್ರಾಹಕರ ಮನೆಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಕೃಷಿ ವಿವಿಯ ಹಳೆ ವಿದ್ಯಾರ್ಥಿ ಸಂಘದ ಮಾದರಿ ಕೆಲಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಲಾಕ್ಡೌನ್ ಸಂದರ್ಭದಲ್ಲಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವಂತ ಅನ್ನದಾತ, ಪ್ರಮುಖವಾಗಿ ದ್ರಾಕ್ಷಿ ಬೆಳೆಗಾರ, ಇವತ್ತು ತಾನು ಬೆಳೆದಂತ ಬೆಳೆಯನ್ನ ಸರಿಯಾದ ರೀತಿಯಾದಂತ ಬೇಡಿಕೆ ಮತ್ತೆ ಮಾರುಕಟ್ಟೆ ಎರಡೂ ಕೂಡ ಸಿಗದಿರೋದ್ರಿಂದಾಗಿ ಅನಿವಾರ್ಯವಾಗಿ ರಸ್ತೆಗೆ ಬಿಸಾಕುವಂತ, ಆತ್ಮಹತ್ಯೆ ದಾರಿ ಹಿಡಿಯುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೈತನ ನೆರವಿಗೆ ಬರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಸಾಲದಾಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರುವಂತಹ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿರುವಂತಹ ಒಂದಷ್ಟು ಹಳೆಯ ವಿದ್ಯಾರ್ಥಿಗಳು ಒಂದು ಸಂಘವನ್ನ ಮಾಡ್ಕೊಂಡಿದ್ದಾರೆ. ಆ ಸಂಘ ಒಂದು ಬೆಳೆಗಾರರ ಜೊತೆಗೆ ಒಂದು ಸಂಪರ್ಕವನ್ನ ಪಡೆದುಕೊಂಡು ಅವರ ಒಂದು ದ್ರಾಕ್ಷಿಯನ್ನ ಇದು ಮಾಡಿ ಅದನ್ನ ಅಪಾರ್ಟ್ಮೆಂಟ್ಗಳಿಗೆ, ನೇರವಾಗಿ ಅಪಾರ್ಟ್ಮೆಂಟ್ಗಳನ್ನ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ಗಳಿಗೆ ಅದನ್ನ ಪೂರೈಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. V6 ಗೋಲ್ಡನ್ ಅಪಾರ್ಟ್ಮೆಂಟ್ ಅಂತೇಳಿ ಅಲ್ಲಿ ಅವ್ರಿಗೆ ಬಂದಿದ್ದಾರೆ. ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ನೋಡೋಣ. ನೋಡಿ, ಈ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಒಂದು ಉತ್ತಮವಾದಂತ ಕೆಲಸ. ಮಾಸ್ಕ್ ಅನ್ನ ಹಾಕೊಂಡು ಪ್ರತಿಯೊಬ್ಬರು ಬಂದು ಇಲ್ಲಿ 65-70 ರೂಪಾಯಿ ತುಂಬಾ ಕಡಿಮೆ ಬೆಲೆಯಲ್ಲಿ ದ್ರಾಕ್ಷಿ ಸಿಗ್ತಾ ಇರೋದ್ರಿಂದ, ಅದು ಫ್ರೆಶ್ ಆಗಿರುವಂತ ದ್ರಾಕ್ಷಿ, ತೋಟದಿಂದ ಆಗತಾನೆ ಬೆಳೆದು ತಂದಂತ ದ್ರಾಕ್ಷಿಯನ್ನ ಇವರು ಕುಮಾರಸ್ವಾಮಿ ಅವರು ಅಲ್ಯೂಮಿನಿಯಂ ಇದೆ, ಅಲ್ಯೂಮಿನಿಯಂ ಮೂಲಕ ಅದನ್ನ ತೆಗೆದುಕೊಂಡ್ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಗಳಿಗೆ ಹೋಗ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಸಾಕಷ್ಟು ನಾಗರಿಕರು ಬರ್ತಾ ಇದ್ದಾರೆ.
ನಾವು ಒಂದಷ್ಟು ನಿವಾಸಿಗಳಿದ್ರೆ ಅವ್ರ ಹತ್ರ ಕೇಳೋಣ, ನೇರವಾಗಿ ಕೇಳ್ಬಿಡೋಣ. ರೈತರಿಂದ ಖರೀದಿಸಿ ತಂದೊಂದು ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಇದು ಒಟ್ಟಿಗೆ ರೇಟ್? ಇದು ತುಂಬಾ ಒಳ್ಳೆ ಕೆಲಸ. ಇದರಲ್ಲಿ ಫಾರ್ಮರ್ಸ್ಗೆ ಮತ್ತೆ ಕನ್ಸ್ಯೂಮರ್ಸ್ಗೆ ನಮ್ಮಂಥವ್ರಿಗೆ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್. ಅವ್ರಿಗೂ ಅವರ ಬೆಳೆ ಮಾರಾಟ ಆಗುತ್ತೆ, ನಮಗೂ ಒಳ್ಳೆ ರೇಟಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ಫಾರ್ಮರ್ಸಿಂದ ತಗೊಳ್ಳೋದ್ರಿಂದ ಮಧ್ಯವರ್ತಿಗಳ ಏನು ಹೊರೆ ಇದೆ ಅದು ಕಡಿಮೆ ಆಗುತ್ತೆ. ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ. ಆಮೇಲೆ ಯಾವುದೇ ಸೀಸನಲ್ ಫ್ರೂಟ್ಸ್, ದ್ರಾಕ್ಷಿನೂ ಒಂದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಯಾವುದೇ ಸೀಸನಲ್ ಫ್ರೂಟ್ ತಿಂದ್ರೂ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ ನಾರಾಯಣ ರೆಡ್ಡಿ, ಅವ್ರ ಹತ್ರ ಕೇಳೋಣ ಸರ್. ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪುತ್ತೆ ಒಂದನೇದು. ಎರಡನೇದು ಏನಾಗುತ್ತೆ, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇರೋದ್ರಿಂದ ಇದು 65 ರೂಪಾಯಿ ನಾವು ಏನು ಬೇರೆ ಹಸಿರು ದ್ರಾಕ್ಷಿ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇದ್ರೂ ಹೊರಗಡೆ ಇದು 150 ರೂಪಾಯಿವರೆಗೂ ಇದು ಮಾರಾಟ ಆಗ್ತಾ ಇದೆ. 120ರಿಂದ 150 ರೂಪಾಯಿವರೆಗೂ ಮಾರಾಟ ಆಗ್ತಿದೆ. ಇಂಥ ಒಂದು ದ್ರಾಕ್ಷಿನ ಎಷ್ಟೋ ರೈತರುಗಳು ತಿಪ್ಪೆಗೆ ಎಸ್ಬಿಟ್ಟು ಲಾಸ್ ಆಗ್ತಾ ಇದ್ದಾರೆ. ಅಂತ ಒಂದರಲ್ಲಿ ಒಂದು ಸಣ್ಣ ಅಳಿಲು ಸೇವೆ ನಾವು ಮಾಡೋ ಒಂದು ದೃಷ್ಟಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗೆ ಅವರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದೇ ರೀತಿ ನಾವು ಮತ್ತು ಅವರು ಎಲ್ಲ ಸೇರ್ಬಿಟ್ಟು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಗೂ ನಾವು ಕನೆಕ್ಟ್ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಬ್ಬ ರೈತರು ನಮಗೆ ಕಾಲ್ ಮಾಡ್ತಾರೆ, ಈ ತರ ಹಣ ತುಂಬಾ ದ್ರಾಕ್ಷಿ ಬೆಳೆದ್ಬಿಟ್ಟಿನಿ, ಎಲ್ಲ ಕೊಳ್ತೋಗ್ತಾ ಇದೆ, ಏನಾರು ಮಾಡಿ ಅಂತ. ಅಸೋಸಿಯೇಷನ್ ಇಂದ ಸರ್ಕಾರನ ಸಾಕಷ್ಟು ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಒಂದ್ ಏನಾರು ಮಾಡ್ಬೇಕು ಅಂತ ಹೋಗಿ ಒಂದ್ ಕಡೆ ದ್ರಾಕ್ಷಿ ತೋಟ ನೋಡಕ್ ಹೋಗ್ತೀವಿ ನಾವೆಲ್ಲ ಅಸೋಸಿಯೇಷನ್ ನೋಡ್ಬಿಟ್ರೆ ಸಾವಿರಾರು ಎಕರೆ ಇದೆ, ಸಾವಿರಾರು ಫಾರ್ಮರ್ಸ್ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರದಲ್ಲಿ ಈ ಎಕ್ಸ್ಪೋರ್ಟ್ ಕ್ವಾಲಿಟಿ ಗ್ರೇಪ್ಸ್ ನ ಬೆಳೀತಾ ಇದ್ದಾರೆ. ಪ್ರಾಯೋಗಿಕವಾಗಿ ಏನ್ ಮಾಡಿದ್ವಿ, ಒಂದು ಎಕ್ಸ್ಪೆರಿಮೆಂಟಲ್ ಇದಕ್ಕೆ ಒಂದು ಸಹಕಾರ ನಗರದಲ್ಲಿ ಒಬ್ಬ ರೈತರು ಕರೆದ್ಬಿಟ್ಟು ಈ ತರ ತೂಕ ಹಾಕೊಂಬರಪ್ಪ ಅಂತ ಹೇಳಿ 1 ಟನ್ ತಗೊಂಬಂದ್ರು. ಇದೇ ತರ ಒಂದು 3/4 ಗಂಟೆಲಿ 1 ಟನ್ ಅಷ್ಟು ಒಬ್ಬ ರೈತರಿಗೆ ಸೇಲ್ ಆಯ್ತು. ಒಬ್ಬ ರೈತನಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಇವತ್ತು ಲಾಕ್ಡೌನ್ ಪೀರಿಯಡ್ ಅಲ್ಲಿ ಅಂದ್ರೆ, ಇದು ಎಂಟೈರ್ ಗ್ರೇಪ್ಸ್ ಕೋಲ್ಕತ್ತಾ, ಮಡ್ರಾಸ್, ಚೆನ್ನೈ ಅಂತ ಮೆಟ್ರೋ ಸಿಟಿಗೆ ಹೋಗ್ತಾ ಇದ್ದಂತ ಗ್ರೇಪ್ಸ್ ಇವತ್ತು ಲಾಕ್ಡೌನ್ ನಿಂದ ಎಲ್ಲೂ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅಂಥದ್ರೊಳಗೆ ನಾವು ಯೋಚನೆ ಮಾಡಿದ್ವಿ, ನಮ್ಮಲ್ಲೇ ಬೆಂಗಳೂರಲ್ಲಿ ಏನಾರು ಒಂದು ಮಾಡಬೇಕು ಅಂತ ಹೇಳಿ ಡಿಫರೆಂಟ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಕನ್ಸಲ್ಟ್ ಮಾಡಿದ್ದೀವಿ. 2 ವಾರದಿಂದ ಕನಿಷ್ಠ ಅಂದ್ರೆ ಒಂದು 200 ರೈತರಿಗೆ ಒಂದು ಸಹಾಯ ಆಗಿರ್ಬೋದು, ಕನಿಷ್ಠ ಒಂದು 150-200 ಟನ್ ಸೇಲ್ ಆಗಿರ್ಬೋದು. ಇನ್ನೂ ಒಂದು ನಮಗೆ ಡಾಟಾ ಸಿಗಬೇಕು. ಸೊ ಹಾಗಾಗಿ ಈ ತರ ಒಂದು ರೈತರಿಗೆ ಏನು ಇವತ್ತು ಲಾಸ್ ಆಗ್ತಾ ಇದೆ, ಕೊಳಿತಾ ಇದ್ದದ್ದು ಅಟ್ಲೀಸ್ಟ್ ಒಂದು 5% ಒಬ್ಬ ರೈತರಿಗೆ ಸಿಗೋ ಅಂತ ಕೆಲಸನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಉತ್ಕೃಷ್ಟ ಗುಣಮಟ್ಟದ ಹಣ್ಣನ್ನ ಕೊಡುವಂಥದ್ದು, ಅದರ ಜೊತೆಗೆ ಸಂಕಷ್ಟದಲ್ಲಿರುವಂತ ಅನ್ನದಾತನ ಕಷ್ಟಕ್ಕೆ ಮಿಡಿಯುವಂತ ಕೆಲಸ ಇದೆಲ್ಲ, ಎರಡೂ ಒಂದೇ ಕಾರ್ಯದ ಮೂಲಕ ಸ್ಯಾಟಿಸ್ಫೈಡ್ ಆಗ್ತಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಮಾದರಿಯಾಗಿ ಇದನ್ನ ಗಮನಿಸಬೇಕಾದಂತ ಒಂದು ಅಂಶ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಥಾಮಸ್, ನ್ಯೂಸ್ ಸಿಟಿ ಕನ್ನಡ, ಬೆಂಗಳೂರು.